Welcome back to my channel, Sanjana Creations Vlogs. It's a tour, trips, exercise, or traditional food. Please follow my channel, ಹಾಯ್ subscribe. ಫ್ರೆಂಡ್ಸ್. ನಮಸ್ತೆ, ನಾ ಸಂಜನಾ. ಇದು ಸಂಜನಾ ಕ್ರಿಯೇಷನ್ಸ್ ವ್ಲಾಗ್ಸ್. ಸ್ನೇಹಿತರೆ, ಕೆಲವರಿಗೆ ಏಜ್ ಇಸ್ ಎ ನಂಬರ್. ಅವರ ವಯಸ್ಸಿಗೂ ಮೀರಿದ ಒಬ್ಬೊಬ್ಬರ ಸಾಧನೆ. ಕೆಲವರು 45ರ ಮೇಲೆ, 50ರ ಮೇಲೆ, ಇನ್ಫ್ಯಾಕ್ಟ್ 60ರ ಮೇಲೆ ಕೂಡ ಸಾಧನೆ ಮಾಡಿದವರು ನಮ್ಮ ಸುತ್ತಮುತ್ತಲು ಸಾಕಷ್ಟು ಜನ ಇದ್ದಾರೆ. ಅವರು ನಮ್ಮ ತಾಯಿನೋ, ಅಕ್ಕನೋ, ಅಥವಾ ನಮ್ಮ ಗೆಳತಿಯರ ಅಮ್ಮನೋ ಯಾರು ಕೂಡ ಆಗಿರ್ಬೋದು. ಫ್ರೆಂಡ್ಸ್, ನಿಮ್ಮ ಸುತ್ತಮುತ್ತ ಕೂಡ ಇಂಥವ್ರು ಹಲವಾರು ಇರ್ತಾರೆ. ಅವರನ್ನ ಗುರುತಿಸುವಲ್ಲಿ ಎಲ್ಲೂ ಒಂದ್ ಕಡೆ ಸೋಲ್ತೀವಿ. ಅವರು ಮಾಡಿರುವಂತ ಕೆಲಸ ಕಾರ್ಯಗಳು, ಸಮಾಜಮುಖಿ ಕೆಲಸಗಳು ಎಷ್ಟೋ ಇರುತ್ತವೆ. ಕೆಲವರು ಎಲೆಮರೆ ಕಾಯಿಯಂತೆ ಇದ್ದು ಪ್ರಚಾರ ಸಿಗದೆ ಅವರು ಒಳಗಿಂದ ಒಳಗೆ ಅಂದ್ರೆ ಕೆಲಸ ಮಾಡ್ತಾ ಇರ್ತಾರೆ, ಬಟ್ ಪ್ರಚಾರಕ್ಕೆ ಹೊರಗೆ ಬಂದಿರೋದಿಲ್ಲ. ಈಗ ಈಗ ಅಂಥದೇ ಒಬ್ಬ ಮಹಿಳಾ ಸಾಧಕಿ ಅಂದ್ರೆ ಈ ಒಂದು ಮಾರ್ಚ್ ತಿಂಗಳು ವುಮೆನ್ಸ್ ಡೇ, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ಈ ಮಂತ್ ಅಲ್ಲಿ ನಾನು ಒಬ್ಬ ಮಹಿಳೆಯನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ಒಂದು ಸರ್ಟನ್ ಏಜ್ ಆದ ತಕ್ಷಣ ನಾವೇನ್ ಮಾಡ್ತೀವಿ, ಅಯ್ಯೋ ಸಾಕಾಯ್ತು ಅಂದ್ರೆ 50 ಆದ ತಕ್ಷಣ, 60 ಆದ ತಕ್ಷಣ, ಅಯ್ಯೋ ನನಗೆ ಆ ನೋವು ಈ ನೋವು, ಇಷ್ಟು ವರ್ಷ ನಾನು ಮಾಡಿದೆ, ಇನ್ನೇನು ಮಾಡಕ್ಕಾಗಲ್ಲ ಅನ್ನೋ ಒಂದು ಥಿಂಕಿಂಗ್ ಮನಸ್ಸಿಗೆ ತಂದ್ಬಿಟ್ಟು ಏನೂ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ. ಬಟ್ ಈ ಒಂದು ವ್ಯಕ್ತಿ ಪರಿಚಯನ ಮಾಡಿಸೋ ಉದ್ದೇಶ ಅಷ್ಟೇ, ಇವರ ಇಷ್ಟು ಏಜ್ ಅಲ್ಲಿ ಕೂಡ ಹೇಗೆ ಆಕ್ಟಿವ್ ಆಗಿ ಅವರು ಒಂದು ಸ್ಮಾಲ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಇವರು ಪರ್ಸ್, ಬ್ಯಾಗ್, ಡೋರ್ ಮ್ಯಾಟ್ ಎಷ್ಟು ಚಂದ ಮಾಡಿದ್ದಾರೆ ಇವೆಲ್ಲವನ್ನ ನಾನು ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಹೆಚ್ಚು ಸಮಯ ವೇಸ್ಟ್ ಮಾಡದೆ ನಾವು ಅವರನ್ನ ಭೇಟಿ ಮಾಡಿ ಬಿಡೋಣ. ಬನ್ನಿ, ಅವರ ಮನೆಗೆ ಡೈರೆಕ್ಟ್ ಆಗಿ ಹೋಗೇ ಬಿಡೋಣ. ಓಕೆನಾ ಫ್ರೆಂಡ್ಸ್? ಇದು ಮಂಗಳೂರಿನಿಂದ ನಾನು ಸ್ಪೆಷಲ್ ಹೇಳ್ತಾ ಇದ್ದೇನೆ. ಈ ಒಂದು ಊರಿನಲ್ಲಿ ಇದ್ರೆ ನನ್ನ ವ್ಯೂಸರ್ ಅಲ್ಲಿ ಅವರಿಗೆ ತುಂಬಾ ಒಂದು ಯೂಸ್ ಖಂಡಿತ ಆಗತ್ತೆ. ಈಗ ಇವರ ಮನೆಗೆ ಬಂದಿದ್ದೇವೆ. ಈಗ ಇವರು ಯಾರು, ಇವರ ಪರಿಚಯವನ್ನು ನಾನು ಈಗ ಮಾಡ್ಕೊಡ್ತಾ ಇದ್ದೀನಿ. ಬನ್ನಿ. ನಮಸ್ತೆ ಫ್ರೆಂಡ್ಸ್, ನಾ ಸಂಜನಾ, ಇದು ಸಂಜನಾ ಕ್ರಿಯೇಷನ್ಸ್. ಈಗ ಅನುಸೂಯ ರಾವ್ ಅಂತೇಳಿ, ಇದು ಮಂಗಳೂರಿನಿಂದ. ಅಮ್ಮ ನಮಸ್ತೆ. ನೀವು ಈ ಬ್ಯಾಗ್ ಮತ್ತೆ ಪರ್ಸ್ ಎಲ್ಲವನ್ನ ಮಾಡ್ತೀನಿ ಅಂತ ನಾನು ಕೇಳ್ಪಟ್ಟೆ. ಅದ್ರ ಬಗ್ಗೆ ನಾನು ಇವತ್ತು ನಿಮ್ ಜೊತೆಗೆ ಒಂದು ಹಂಚ್ಕೊಳ್ಳಿಕ್ಕೆ, ಮತ್ತೆ ಹೇಗೆಲ್ಲ ಮಾಡ್ತೀರಿ, ಈ ಒಂದು ವಯಸ್ಸಲ್ಲಿ ನಿಮಗೆ ಇಷ್ಟು ಆಕ್ಟಿವ್ ಆಗಿ ಮಾಡ್ತಾ ಇದ್ದೀರಲ್ಲ, ಏನೆಲ್ಲ ಮಾಡ್ತೀರಿ ಅನ್ನೋದನ್ನ ನಮಗೆ ಇವತ್ತು ನಮ್ಮ ಆಡಿಯನ್ಸ್ಗೆ ಪರಿಚಯ ಮಾಡಿಕೊಡ್ತೀರಲ್ಲ. ಒಂದು 20 ವರ್ಷ 25 ವರ್ಷವೇ ಆಗ್ಬೋದು. ಆಗ ಒಂದು ಅವಾಯ್ಡ್ ಪ್ಲಾಸ್ಟಿಕ್ ಅಂತ ಹೇಳಿ, ಅವಾಯ್ಡ್ ಪ್ಲಾಸ್ಟಿಕ್ಕಿನ ಬಗ್ಗೆ ಒಂದು ಸ್ವಲ್ಪ ಎಲ್ಲರಿಗೂ ಸಹ ಅದನ್ನು ಮನವರಿಕೆ ಮಾಡಿ, ನಾನೇ ನನ್ನ ಇದರಲ್ಲಿ ಸಾರೀಸ್ ಅಲ್ಲೆಲ್ಲ ಇದನ್ನೆಲ್ಲ ಮಾಡಿ, ಎಂತದು ಗ್ರೋಸರಿ ಬ್ಯಾಗ್ ಅದನ್ನೆಲ್ಲ ಮಾಡಿ ನಾನು ಕೊಡ್ತಿದ್ದೆ. ಶುರುವಿಗೆ ಫ್ರೀ ಕೊಡ್ತಿದ್ದೆ. 25 ವರ್ಷದ ಹಿಂದಿಂದ ಶುರು ಮಾಡಿದ್ದು. ಅದನ್ನ ಮಾತ್ರ ಮಾಡ್ತಿದ್ದೆ. ಅದು ಫ್ರೀ ಆಗಿ ಕೊಡ್ತಿದ್ದೆ ಒಂದು ಸ್ವಲ್ಪ ಸಮಯ. ಅದು ಆದ್ರೆ ಅದರದ್ದು ವ್ಯಾಲ್ಯೂ ಅವರು ಅದನ್ನ ಎಸ್ ಫ್ರೆಂಡ್ಸ್, ಒಂದ್ ತಿಳ್ಕೊಳ್ಳಿ, ಫ್ರೀ ಆಗಿ ಮಾಡಿದ್ರೆ ಅಥವಾ ಫ್ರೀ ಆಗಿ ಕೊಟ್ರೆ ಯಾವ್ದು ಬೆಲೆ ಇಲ್ಲ. ಖಂಡಿತ ಇದು ಮೊದಲು ಅವರು ಫ್ರೀ ಆಗಿ ಕೊಡ್ತಿದ್ರು. ಇದು 25 ವರ್ಷದ ಹಿಂದಿನಿಂದನೂ ಮಾಡ್ತಾ ಇದ್ರು. ಫಸ್ಟ್ ಅವರು ಗ್ರೋಸರಿ ಬ್ಯಾಗ್ ಅನ್ನ ಮತ್ತೆ ಸೀರೆಯಲ್ಲಿ ಡೋರ್ ಮ್ಯಾಟ್ ಅನ್ನ ಮಾಡ್ತಿದ್ರು. ಈಗ ಅದನ್ನ ಮುಂದುವರಿಸ್ತಾ ಇದ್ದಾರೆ. ಡೋರ್ ಮ್ಯಾಟ್ ಮತ್ತೆ ಕ್ವಿಲ್ಟ್ ಎಲ್ಲ ಅಷ್ಟೊತ್ತಿಗೆ ಮಾಡ್ತಿದ್ದೆ. ಈಗ ಅದೆಲ್ಲ ಮುಂದುವರೆದು ಈಗ ನಮ್ಗೆ ಅಂತ ಹೇಳಿದ್ರೆ ಎಲ್ಲ ಬ್ಲೌಸ್ ಪೀಸ್ ಎಲ್ಲ ಕೊಡ್ತಾರೆ. ಆ ಬ್ಲೌಸ್ ಪೀಸ್ ಅಲ್ಲಿ ಅದು ಸುಮ್ಮನೆ ಈಗ ಯಾರು ಸಹ ಇದು ಮಾಡುದಿಲ್ಲ. ಅದಕ್ಕೆ ನಾನು ಹೀಗೆ ಎಲ್ಲ ಇದು ಮಾಡಿ ಯೂಟ್ಯೂಬ್ ಅಲ್ಲೆಲ್ಲ ನೋಡಿದೆ. ಓ, ಹೀಗೆಲ್ಲ ಮಾಡ್ಬೋದಲ್ಲ ಹೇಳಿ ಸುಮ್ಮನೆ ಡಂಪ್ ಮಾಡೋ ಬದಲು ನಾವು ಅದರಲ್ಲಿ ಪೌಚ್ ಏನೆಲ್ಲ ಪರ್ಸ್ಗಳು ಅದನ್ನೆಲ್ಲ ಮಾಡ್ಬೋದಂತ. ಹಾಗೆ ನಾನೀಗ ಒಂದು 2 ವರ್ಷದಿಂದ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಕೆಲವು ಇದರಲ್ಲಿ ಸ್ಪಾನ್ಸರ್ ಮಾಡಿದ್ದೇನೆ. ಹಾಗೆ ಆ ಸ್ಪಾನ್ಸರ್ ಮಾಡಿದ ಮೇಲೆ ಅವರಿಗೆ ಅದರದ್ದು ಗೊತ್ತಾಗಿ ಅವರು ನನಗೆ ಆರ್ಡರ್ಸ್ ಎಲ್ಲ ಕೊಟ್ರು. ಹಾಗೆ ಮತ್ತೆ ಸ್ಲಿಂಗ್ ಬ್ಯಾಗ್, ಅದರಲ್ಲಿ ಸ್ಲಿಂಗ್ ಬ್ಯಾಗ್ಸ್ ಬೇರೆ ಬೇರೆ ಟೈಪಿನ ಈಗ ಈಗ ಬ್ಲೌಸ್ ಪೀಸ್ ಕೊಡ್ತಾರೆ ಅಥವಾ ಪ್ಯಾಂಟ್ ಪೀಸ್, ಶರ್ಟ್ ಪೀಸ್ ಕೊಡ್ತಾರೆ. ಇವತ್ತಿನ ಕಾಲದಲ್ಲಿ ಅದನ್ನ ಯಾರೂ ಹೊಲಿಸ್ಕೊಳ್ಳೋದಿಲ್ಲ. ಬೇರೆಯವರಿಗೆ ಕೊಡ್ತೀವಿ, ಇಲ್ಲ ಅದನ್ನ ಬೀರುದಲ್ಲಿ ಇಡ್ತೀವಿ. ಸೊ ಅದನ್ನ ಯುಟಿಲೈಸ್ ಮಾಡೋದು ಹೇಗೆ ಅನ್ನೋದನ್ನ ಇವರು ಇದನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಪರ್ಸಿನ ಒಳಭಾಗದಲ್ಲಿ ಹಾಕಿ ನೀವು ಮಾಡ್ತಾ ಇದ್ದೀರಾ ಅಂತಲ್ಲ? ಪರ್ಸ್ ಹೇಗೆ ಹೇಳಿದ್ರೆ ಯಾವತ್ತೂ ನಾನು ಪ್ಲಾಸ್ಟಿಕ್ ಅದರ ಒಳಗೆ ಹಾಕುದಿಲ್ಲ.
ಈಗ ನಾವು ಪರ್ಚೇಸ್ ಮಾಡೋದಾದ್ರೆ ಒಳಗಿಂದ ಅವ್ರದು ಇದು ಸ್ವಲ್ಪ ಥಿಕ್ನೆಸ್ಸಿಗೆ ಪ್ಲಾಸ್ಟಿಕ್ ಒಂಥರ ಪ್ಲಾಸ್ಟಿಕ್ ಹಾಕ್ತಾರೆ. ಅದಕ್ಕೆ ಅದು ಹಾಕಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ವಾಶ್ ಮಾಡುವಾಗ ಎಲ್ಲ ಹುಡಿ ಹುಡಿಯಾಗಿ ವೇಸ್ಟ್ ಆಗ್ತದೆ. ಆದ್ರಿಂದ ಅದಕ್ಕೆ ನಾನೇನ್ ಮಾಡ್ತೇನೆ ಅಂತ ಹೇಳಿದ್ರೆ ಈ ಪ್ಯಾಂಟ್ ಪೀಸ್ ಎಲ್ಲ ಸಿಗ್ತದೆ. ಆ ಪ್ಯಾಂಟ್ ಪೀಸು, ಶರ್ಟ್ ಪೀಸು ಅದನ್ನೆಲ್ಲ ಒಳಗೆ ಹಾಕಿ ಹೊರಗಿಂದ ಚಂದದ ಬಟ್ಟೆ ಈ ಬ್ಲೌಸ್ ಪೀಸ್ ಉಂಟಲ್ಲ ಅದನ್ನು ಹಾಕಿ ಜಿಪ್ ಹಾಕಿ ಅದನ್ನು ಕೊಡ್ತೇನೆ. ಅದು ಎಲ್ಲರಿಗೂ ಇಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ವಾಷೆಬಲ್. ಎಷ್ಟು ವರ್ಷ ಆದ್ರೂ ಈಗ ನನ್ನ ಮನೆಗೆ ನಾನು ಡೋರ್ ಮ್ಯಾಟ್ ಅನ್ನೆಲ್ಲ ಮಾಡ್ತೇನೆ. ಆ, ಎಲ್ಲ ಡ್ರೈಯರಿಗೆ ಹಾಕ್ತೇನೆ. 5, 6 ವರ್ಷದಿಂದ. ಯಾಕೆಂತ ಹೇಳಿದ್ರೆ ಅದಕ್ಕೆ ಮಾತ್ರ ನಾನು ರೀಸೈಕಲ್ ಹಾಕ್ತೇನೆ. ಡೋರ್ ಮ್ಯಾಟಿಗೆ ನಾ ಹೇಳ್ತೇನೆ. ಕೆಲವರು ರೀಸೈಕಲ್ ಇದನ್ನು ಕ್ಲೋತ್ಸ್ ಅನ್ನ ಅಲೌ ಮಾಡುದಿಲ್ಲ. ಹೇಳಿಕೊಡ್ತೇನೆ ನಿಮ್ಗೆ ರೀಸೈಕಲ್ ಡೋರ್ ಮ್ಯಾಟಿಗೆ ನಾನು ರೀಸೈಕಲ್ ಹಾಕ್ತೇನೆ. ಆಗುದಾದ್ರೆ ಮಾತ್ರ ಕೊಂಡೋಗಿ ಹೇಳಿ. ಹಾಗೆ ನಾನು ಅದನ್ನು ಮಾಡಿದ್ದು ಅವ್ರು ಎಲ್ಲರೂ ಚಂದದಲ್ಲಿ ತಕೊಂಡು ಸಾಧಾರಣ ನಂಗೆ ಒಂದು 100, 200 ಒಂದ್ಸಲ ಲಾಟ್ಸ್ ಅಲ್ಲಿ ಕೊಂಡೋಗ್ತಾರೆ. ಒಂದು 20, 30 ಕೊಡಿ ಅಂತ ಹೇಳಿ. ಹಾಗೆ ನಂಗೆ ತುಂಬಾ ಹೋಗ್ತಿತ್ತದು ಅಂತದ್ದು. ಒಳ್ಳೆ ಡೋರ್ ಮ್ಯಾಟ್ಸ್ ಒಳ್ಳೆ ಡೋರ್ ಮ್ಯಾಟ್ಸ್ ಕೂಡ ನೀವು ಸುಮಾರು ಒಂದು 20 ವರ್ಷದಿಂದ ಮಾಡ್ತಾ ಇದ್ವಿ. ಈಗ ನೆನಪಿರ್ಬೋದು ಸ್ನೇಹಿತರೆ, ನಾವೆಲ್ಲ ಅಮ್ಮನ್ ಸೀರೆ ತಗೊಂಡು ಅದನ್ನ ಕಟ್ ಮಾಡಿ ಡೋರ್ ಮ್ಯಾಟ್ ಮಾಡ್ತಾ ಇದ್ವಿ. ಬಟ್ ನಾವೇನ್ ಮಾಡಿದ್ವಿ, ಅಲ್ಲಿಗೆ ಬಿಟ್ಬಿಟ್ವಿ. ಬಟ್ ಇವರು ಇದನ್ನ ಬಿಟ್ಟಿಲ್ಲ. ಆ ಡೋರ್ ಮ್ಯಾಟ್ ಜೊತೆಗೆ ಇವರು ಇನ್ನೂ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಪರ್ಸ್, ಬ್ಯಾಗ್, ಸ್ಲಂಗ್ ಬ್ಯಾಗು, ಹಲವಾರು ರೀತಿಯ ಇದನ್ನು ಮಾಡಿದ್ದಾರೆ. ಮತ್ತೆ ಇನ್ನು ಸಹ ಅದಕ್ಕೆ ಕೆಲವೊಮ್ಮೆ ನಾವು ಡೋರ್ ಮ್ಯಾಟ್ ಒಳಗಿಂದ ನಾವು ಹಳೆಯದು ಹಾಕಿದ್ರು ಕೂಡ ಹೊರಗೆ ನಿಮ್ಗೆ ಚಂದ ಕಾಣ್ಬೇಕು. ಅದಕ್ಕೋಸ್ಕರ ಅದಕ್ಕೆ ಬೇಕಾಗುವ ಕಚ್ಚಾ ವಸ್ತುಗಳನ್ನ ಎಲ್ಲಿಂದ ತರ್ತೀರಾ ಕೇಳಿದ್ದಕ್ಕೆ, ಶ್ರೀರಾಮ್ಪುರ್ ಬೆಂಗಳೂರಲ್ಲಿ ಅದ್ ನಂಗೆ ಒಬ್ರು ಹೇಳಿದ್ರು. ಅಲ್ಲಿ ತುಂಬಾ ಚೀಪ್ ಅಲ್ಲಿ ನಿಮ್ಗೆ ಪೀಸ್ ಸಿಗ್ತದೆ. ನನ್ಗೆ ಅದಕ್ಕೆ ಕಾಟನೇ ಹಾಕ್ಬೇಕು. ಅದಕ್ಕೆ ಒಂದು 60 ಸೆಂಟಿಮೀಟರ್ ಎಲ್ಲ ಸಿಗ್ತದೆ. 50, 60 ಅಷ್ಟೇ. ಅದು ಕೆಜಿಯಲ್ಲಿ ನಾವು ತಕೊಂಡ್ರೆ ಅಲ್ಲಿಗೆ ಶ್ರೀರಾಮ್ಪುರ ಅದು ಫುಲ್ 1 ಕಿಲೋಮೀಟರ್ ಫುಲ್ ಅದುವೇ ಇದು ಇದ್ರಲ್ಲಿ. ಅದು ನಾನು ತಕೊಂಡು ಅದನ್ನು ನಾನು ಹೊಸತ್ತು ಬಟ್ಟೆಯದು ಆ ಪೀಸಸ್ ಅನ್ನು ಜಾಯಿನ್ ಮಾಡಿ ಅದನ್ನು ನಾನು ಇದಕ್ಕೆ ಮ್ಯಾಟಿಗೆ ಹಾಕ್ತಿದ್ದೆ. ಅದು ಎಲ್ಲರಿಗೂ ಇಷ್ಟ. ಯಾಕೆಂತ ಹೇಳಿದ್ರೆ ಕಲರ್ ಅಲ್ಲ. ಯಾವತ್ತು ಫಸ್ಟ್ ಅಟ್ರಾಕ್ಷನ್ ಇಸ್ ದ ಚಂದ ಕಾಣ್ಬೇಕು, ಲುಕ್ ಇರಬೇಕು. ಬಟ್ ಒಳಗಿಂದನೂ ಸಹಿತ ನೀವು ಈಗಿನ ಬ್ಯಾಗ್ ಅನ್ನ ನೋಡಿದ್ರೆ ಒಳಗೆ ಪೇಪರ್ ಹಾಕ್ತಾರೆ ಅಥವಾ ಹಳೆಯ ತಿನ್ನ ಬಟ್ಟೆ ಹಾಕ್ತಾರೆ. ಅದನ್ನು ಒಂದು ವಾಶಿಗೆ ಹಾಕ್ಲಿಕ್ಕಂತೂ ಬರುದಿಲ್ಲ. ಸೊ ಏನಾದ್ರೂ ವಾಶ್ ಮಾಡಿದ್ರೆ ಅದು ಪೀಸೇ ಆಗ್ತದೆ. ಸೊ ಇವರು ಅದನ್ನ ಏನ್ ಮಾಡ್ತಾ ಇದ್ದಾರೆ ಕೇಳಿದ್ರೆ, ಒಳಗಡೆ ನಾವು ಕೊಟ್ಟಿರೋ ಬ್ಲೌಸ್ ಪೀಸ್ ಇರ್ತದಲ್ಲ, ಅದು ಹೊಸ ಬ್ಲೌಸ್ ಪೀಸ್ ಅಥವಾ ಪ್ಯಾಂಟ್ ಪೀಸ್, ಅದನ್ನ ಯಾವ ರೀತಿ ಯುಟಿಲೈಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಅದು ಒಂದು ಬ್ಲೌಸ್ ಪೀಸ್ ಅಲ್ಲಿ ಸಾಧಾರಣ ನಾವು ಒಂದು ಪೌಚ್ ಮಾಡುವಾಗ ಅದರಲ್ಲಿ ಸಾಧಾರಣ ಒಂದು 8 ಪೀಸ್ ಆಗ್ತದೆ. 8 ಪೀಸ್ ಸಿಗ್ತದೆ. ನೀವು ಅದೇ ಒಂದು ಬ್ಲೌಸ್ ಪೀಸ್ ಅನ್ನು ಬೇರೆಯವರಿಗೆ ನೀವು ಒಂದು ಫಂಕ್ಷನ್ ಅಲ್ಲಿ ಕರೆಯುವಾಗ ಒಂದು ಬ್ಲೌಸ್ ಪೀಸಿಗೆ ನೀವು 50 ರೂಪಾಯಿ ಕೊಡ್ಬೇಕಾಗ್ತದೆ. ಇದೇ ಈ 50 ರೂಪಾಯಿಯ ಒಂದು ಬ್ಲೌಸ್ ಪೀಸ್ ಅಲ್ಲಿ ನಿಮ್ಗೆ 8 ದೊಡ್ಡದಾದ್ರೆ 8, ಸಣ್ಣದು ಮಾಡಿದ್ರೆ ಒಂದು 10, 12 ಆಗ್ತದೆ. ನಾನು 8ಕ್ಕೆ ಕರೆಕ್ಟ್ ಆಗಿ ಕಟ್ ಮಾಡುದು. ಆ ಜಿಪ್ಪಿಗೆ ಕರೆಕ್ಟ್ ಆಗಿ ಕಟ್ ಮಾಡುದು. ಒಂದು 8 ಬರ್ತದೆ. ಆಗ ನಿಮ್ಗೆ 50 ರೂಪಾಯಿದು ಬ್ಲೌಸ್ ಪೀಸ್ ಒಂದಕ್ಕೆ ಕೊಡುದು ಒಳ್ಳೇದಾ, ಈ ಒಂದು ಬ್ಲೌಸ್ ಪೀಸ್ ಅಲ್ಲಿ 8 ಸಿಕ್ಕುದು ಒಳ್ಳೇದಾ? ಈಗ ನಾವು ಅದನ್ನ ನೋಡ್ಬೋದಲ್ಲ, ಯಾವ ರೀತಿ 8 ಪೀಸ್ ಒಂದು ಬ್ಲೌಸ್ ಪೀಸ್ ಅಲ್ಲಿ 8 ಪರ್ಸನ್ ಹೇಗೆ ಮಾಡ್ತಾರೆ ಅನ್ನೋದನ್ನ ಅವರು ತೋರಿಸ್ತಾ ಇದ್ದಾರೆ. ಎಸ್, ಒಳಗೆ ತೋರಿಸ್ಬೇಕಾ? ಎಸ್, ಒಳಗೆ ಕೂಡ ಇಷ್ಟು ಥಿಕ್ನೆಸ್ ಇದೆ ಫ್ರೆಂಡ್ಸ್. ಇದು ತುಂಬಾ ದಪ್ಪ ಇದೆ. ಇದು ಪ್ಯಾಂಟ್ ಪೀಸ್ ಹಾಕಿದೀರಾ ಅಂತ ನೀವಲ್ಲ? ಪ್ಯಾಂಟ್ ಪೀಸ್ ಹಾಕಿದ್ದಾರೆ. ಇಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಇದು ನೋಡಿ, ಇದರ ರೇಟ್ ಬಗ್ಗೆ ಅವ್ರ ಹತ್ರ ಮತ್ತೆ ಮಾತಾಡ್ಬೇಕು. ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಅವರ ನಂಬರ್ ಅನ್ನ ಕೊಡ್ತಾ ಇದ್ದೀನಿ. ಸೊ ಮತ್ತೆ ಹೇಳ್ಬೋದು. 50 ರುಪೀಸ್ ಫ್ರೆಂಡ್ಸ್. ಇದಕ್ಕೆ ಓನ್ಲಿ 50 ರುಪೀಸ್. ಇದು ಮಾರ್ಕೆಟ್ ಅಲ್ಲಿ ನೋಡಿ 100 ರುಪೀಸ್ ಇರುತ್ತೆ. ಎಷ್ಟು ಚೆನ್ನಾಗಿದೆ. ಇದು ವಾಷೆಬಲ್ ಇದು ಫ್ರೆಂಡ್ಸ್. ಇದು ನೋಡಿ, ಎಷ್ಟು ಟೈಪಿನ ಪರ್ಸ್ಗಳು ಇದ್ದಾರೆ. ಬೇರೆ ಬೇರೆ ಕಲರಿನ ಪರ್ಸ್ಗಳಿದ್ದಾವೆ. ಸೊ ಇನ್ನು ಬೇರೆ ಡ್ರೆಸ್ಸಿಗೆ ಮ್ಯಾಚ್ ಆಗುವ ಹಾಗೆ, ಎಸ್, ವಾಲ್ ಹ್ಯಾಂಗಿಂಗ್ ಅಂತೇಳಿ ಇದು ಕೀ ಬಂಚ್ ಅಥವಾ ಏನಾದ್ರು ಲೆಟರ್ ಎಲ್ಲ ಇಡ್ಲಿಕ್ಕೆ ಈ ತರ ವಾಲ್ ಹ್ಯಾಂಗಿಂಗ್. ಇದು ಸಾರಿಯಲ್ಲಿ ಇದು ಕಾಂಜೀವರಂ ಸಾರಿ ಅಲ್ಲ. ಕಾಂಜೀವರಂ ಸಾರಿ ಹಾಕಿದ್ರೆ ಅದು ಹರಿತದೆ. ಇದು ಪಾಲಿಸ್ಟರ್ ಸಾರಿ ಇದ್ದದ್ರಲ್ಲಿ ಸೆರಗಿದು. ನಾನು ಇದು ಮಾಡಿದ್ದು. ಎಸ್, ಇದನ್ನ ಸ್ಯಾರಿನೇ ಕೂಡ, ಹೊಸ ಸ್ಯಾರಿ, ಕೆಲವೊಂದು ಕೊಟ್ಟಿರೋ ಸ್ಯಾರಿಗಳನ್ನೆಲ್ಲ ನಾವು ಉಟ್ಕೊಳ್ಳೋದಿಲ್ಲ. ಬೀರು ತುಂಬಾ ಸ್ಯಾರಿ ಇರ್ತದೆ, ಬಟ್ ಎಲ್ಲವನ್ನು ಯೂಸ್ ಮಾಡುದಿಲ್ಲ. ಅದನ್ನ ಇವರು ಈ ಬ್ಯಾಗ್ ಅನ್ನ ಮಾಡಿ ಯಾವ ರೀತಿ ಮಾಡಿದ್ದಾರೆ ನೋಡಿ. ಇದು ಸೀರೆ ಉಟ್ಕೊಂಡಾಗ ಬಹಳ ಚಂದ ಕಾಣುತ್ತೆ. ಇದು
ಮ್ಯಾಚಿಂಗ್ ಜಿಪ್, ಎರಡೆರಡು ಜಿಪ್ ಇದೆ ಸ್ನೇಹಿತರೆ. ಇದಕ್ಕೆ 2 ಜಿಪ್ ಇದೆ. ಹೊರಗಡೆ ಕೂಡ ಒಂದು ಜಿಪ್ ಇದೆ ಇಲ್ಲಿ. ಎಸ್, ಈ ತರ ಬ್ಯಾಗ್ಗಳನ್ನ ಕೂಡ, ದೊಡ್ಡ ಬ್ಯಾಗು, ಚಿಕ್ಕ ಬ್ಯಾಗು ಕೂಡ ಮಾಡ್ತಾರೆ. ಹಾಗೆ ಇದು ಪರ್ಸ್, ಇದು ಕೂಡ ಪರ್ಸ್. ಎಸ್, 2 ಜಿಪ್ಪಿನ ಪರ್ಸ್. ಇದಕ್ಕೆ ರೇಟು ತುಂಬಾ ತಗೊಂಡ್ರೆ 100ಗೆ ಕೊಡ್ತಾರೆ. ಈಗ ಸ್ನೇಹಿತರೆ, ನಾವು ಒಂದು ಫಂಕ್ಷನ್ ಇರುವಾಗ, ಮುಂಜಿ ಇರ್ಬೋದು ಅಥವಾ ಬೇರೆ ಬೇರೆ ಫಂಕ್ಷನ್ಗಳಲ್ಲಿ ನಾವು ಏನೋ ಗಿಫ್ಟ್ ಕೊಡ್ತೀವಿ, ಈ ಬ್ಲೌಸ್ ಪೀಸ್ ಅಥವಾ ಬೇಡದಿರೋ ಪಾತ್ರೆಗಳನ್ನು ಕೊಡ್ತೀವಿ. ಅದು ಯುಟಿಲೈಸ್ ಅವರು ಮಾಡ್ತಾರ, ಅವರಿಗೆ ಉಪಯೋಗ ಇದೆಯಾ? ಖಂಡಿತ ಇಡೋದಿಲ್ಲ, ಒಂದ್ ಕಡೆ ತಗೊಂಡೋಗಿ ಇಡ್ತೀವಿ. ಬಟ್ ಪರ್ಸ್ಗಳನ್ನ ಕೊಟ್ರೆ ಅವರು ಪ್ರತಿದಿನ ಅವರಿಗೆ ಯೂಸ್ ಆಗತ್ತೆ ಅಲ್ವಾ? ಪ್ರತಿದಿನ ಅವ್ರಿಗೆ ಯೂಸ್ ಆಗತ್ತೆ. ಸೊ ಇಂಥದ್ದು ಕೊಟ್ರೆ. ಡೋರ್ ಮ್ಯಾಟ್ ನೋಡಿ, ಇಷ್ಟು ದೊಡ್ಡದ ಡೋರ್ ಮ್ಯಾಟ್, ಚಂದ. ಹೌದು, ಒಳಗಡೆ ರೀಸೈಕಲ್ ಬಟ್ ಅಂದ್ರೆ ಸ್ನೇಹಿತರೆ, ಈ ಟವೆಲ್ ಗಳನ್ನ ಯೂಸ್, ದಪ್ಪ ಟವೆಲ್ ಅಲ್ವಾ, ಬೆಡ್ಶೀಟ್. ಎಸ್, ಅಂತ ಬೆಡ್ಶೀಟ್ ಅಥವಾ ಟವೆಲ್ ಗಳನ್ನ ಒಳಗೆ ಹಾಕಿ ಇವರು ಹೊರಗಡೆಯಿಂದ ಒಂದು ಚಂದದ ಬಟ್ಟೆಯನ್ನ ಹಾಕಿ ಸ್ಟಿಚ್ ಮಾಡಿರುವಂತದ್ದು. ಇದು ಮನೆಯಲ್ಲಿ ಬೆಡ್ರೂಮ್ ಇರ್ಬೋದು, ಹಾಲ್ ಇರ್ಬೋದು, ಡೋರ್ ಮ್ಯಾಟ್ ಎಲ್ಲ ಒಳ್ಳೇದಾಗ್ತದೆ ಅಲ್ವಾ? ಇವರು ಹೋಲ್ಸೇಲ್ ಅಲ್ಲಿ ತುಂಬಾ ತಗೊಂಡ್ರೆ ಹೋಲ್ಸೇಲ್ ರೇಟ್ ಅಲ್ಲಿ ಕೂಡ ಕೊಡ್ತಾರೆ, ಕಡಿಮೆ ಮಾಡಿ ಕೊಡ್ತಾರೆ. ಇದು ಮಂಗಳೂರಿಂದ ಸ್ನೇಹಿತರೆ. ಇದು ಇನ್ನೂ ವಿಶೇಷವಾದ ಒಂದು ಐಟಮ್ ಅನ್ನ ತೋರಿಸ್ತಾ ಇದ್ದೀನಿ. ಇದು ಮಕ್ಕಳಿಗೆ, ಐ ಮೀನ್ ಹೆಣ್ಮಕ್ಳಿಗೆ ಬೇಕಾಗಿರುವಂತದ್ದು. ಅವರು ಪ್ರತಿ ತಿಂಗಳ ಅನುಭವಿಸುವಂತ ಒಂದು ವಿಸ್ಪರ್ ಲೈಕ್ ಪ್ಯಾಡ್ ಅನ್ನ ಅವರು ಅದು ಸಹ ಮಾಡ್ತಾ ಇದ್ದಾರೆ. ಕಾಟನ್ ಪ್ಯಾಡ್ ಅನ್ನ, ಇದು ಕೂಡ ವಾಷಬಲ್. ಎಸ್ ಎಸ್, ಇದು ಕೂಡ ಬಟನ್ ಹಾಕಿ ಲಾಕ್ ಮಾಡುವಂತದ್ದು. ಬಹಳ ಚೆನ್ನಾಗಿದೆ ಇದು. ಒಳಗಡೆ ಎಲ್ಲ ಕಾಟನ್ ಬಟ್ಟೆಯನ್ನ ಹಾಕಿದಾರಂತೆ ಇದಕ್ಕೆ. ಮತ್ತೆ ಇದು ತುಂಬಾ ಸಮಯ ಯೂಸ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಮತ್ತೆ ಇದು ಯೂಸ್ ಅಂಡ್ ಥ್ರೋ ಅಲ್ಲ, ಇದು ವಾಷಬಲ್. ಇದು ಹುಡುಗಿಯರಿಗೆ ಬೇಕಾಗಿರುವಂತ ಪ್ರತಿ ತಿಂಗಳು ಬೇಕಾಗಿರುವಂತ ಪ್ಯಾಡ್ಗಳು. ಇದಂದ್ರೆ ಅಮೆಝಾನ್ ಅಲ್ಲಿ ನನ್ನ ಮಕ್ಕಳೇ ಇದನ್ನು ಇದು ಮಾಡಿದ್ರು. ಅವರಿಗೆ ಇಚ್ಚಿಂಗ್ ಪ್ರಾಬ್ಲಮ್ ಉಂಟು ಹೇಳಿ ಅಲ್ಲಿಂದ ತರಿಸಿದ್ದು. 3 ಪೀಸಿಗೆ 500 ರೂಪಾಯಿ, 499. ಇಟ್ಸ್ ಹೊರಗಡೆಯಿಂದ ತರಿಸಿದ್ರೆ 3 ಪೀಸಿಗೆ 500 ರೂಪಾಯಿ ಅಂತದ್ದು. ಇವರು ಅದನ್ನ ಕೈಯಲ್ಲೇ ಮಾಡ್ತಾ ಇರೋದು ನೋಡಿ, ಮಷೀನ್ ಅಲ್ಲಿ. ವರ್ತ್. ಮತ್ತೆ ಇದು ವಾಷಬಲ್ ಸ್ನೇಹಿತರೆ, ಇದು ವಾಷಬಲ್. 5 ವರ್ಷ ಬರ್ತದೆ. 5 ಇಯರ್ಸ್ ಬರ್ತದೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಒಳಗಡೆ ಕಾಟನ್ ಒಳ್ಳೆ ಬಟ್ಟೆಯನ್ನ ಹಾಕಿದ್ದಾರೆ. ಸೊ ಯಾವ್ದದ್ದು ಲಾಟ್ಪುಟ್ ಬಟ್ಟೆಗಳನ್ನ ಅಲ್ಲ, ಚೆನ್ನಾಗಿರೋ ಬಟ್ಟೆ, ಕಾಟನ್ ಬಟ್ಟೆಯನ್ನ ಹಾಕಿದ್ದಾರೆ. ಸೊ ಇದರ ನಂತರದಲ್ಲಿ ಸ್ಲಂಗ್ ಬ್ಯಾಗ್ ನೋಡಿ, ಫ್ಯಾಷನ್ ಈಗ ಹೈಯೆಸ್ಟ್ ಹೋಗುವಂತದ್ದು ಸ್ಲಂಗ್ ಬ್ಯಾಗ್. ಓನ್ಲಿ ಮೊಬೈಲ್ ಮಾತ್ರ ಹಿಡ್ಕೊಂಡು ಹೋಗ್ಲಿಕ್ಕೆ ಅಥವಾ ಒಂದು ಹಣ ಇಟ್ಕೊಂಡು ಹೋಗ್ಲಿಕ್ಕೆ ಚಂದದ ಬ್ಯಾಗ್ಗಳು. ಇದು ಜೆಂಟ್ಸಿಗೆ ವಾಕ್ ಮಾಡುವಾಗ. ಎಸ್, ಇದು ಲೇಡೀಸ್ಗೆ ಮಾತ್ರ ಅಲ್ಲ ಸ್ನೇಹಿತರೆ, ಗಂಡಸರಿಗೆ ಬೇಜಾರಾಗಬಾರ್ದಲ್ಲ, ಅವರಿಗೂ ಕೂಡ ನೋಡಿ, ವಾಕಿಂಗ್ ಹೋದಾಗ ಮೊಬೈಲ್ ಇಟ್ಕೊಳ್ಳಿಕ್ಕೆ ಇದೊಂದು ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು. ವಾವ್. ಎಸ್, ಗಂಡಸರು ಯಾರೆಲ್ಲ ವಿಡಿಯೋವನ್ನ ನೋಡ್ತಾ ಇದ್ದಾರೆ, ನಿಮಗೂ ಕೂಡ ಇದೆ. ಡೋಂಟ್ ವರಿ ಗ್ರೋಸರಿ ಫ್ರೆಂಡ್ಸ್. ಈಗ ನೋಡಿ, ಇದು ಗ್ರೋಸರಿ ಬ್ಯಾಗ್ ಇದೆ. ಎಸ್, ಇದು ಡಬಲ್ ಕೋಟಿಂಗ್ ಇದೆ. ಗ್ರೋಸರಿ ಬ್ಯಾಗ್ ಕೂಡ ಇಲ್ಲಿ ಇದೆ. ಇದು ಕೂಡ ಪರ್ಸ್. ಎಸ್, ಇಲ್ಲೊಂದು ನೋಡಿ, ಫ್ಯಾನ್ಸಿ ಬ್ಯಾಗ್, ಮೊಬೈಲ್ ಇಟ್ಕೋಬಹುದು ಅಥವಾ ಚಿಕ್ಕ ಒಂದು ವಾಟರ್ ಬಾಟಲ್ ಕೂಡ ಇಟ್ಕೊಳ್ಳಿಕ್ಕೆ ಹೋಗ್ಬೋದು. ಸ್ಯಾರಿ ಉಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣುವಂತದ್ದು ಫ್ರೆಂಡ್ಸ್. ಇದು ಬಹಳ ಚೆನ್ನಾಗಿದೆ ಫ್ರೆಂಡ್ಸ್. ನಿಮ್ಗೇನಾದ್ರೂ ಬೇಕಾದ್ರೆ ಮಂಗಳೂರಿನಲ್ಲೇ ಇದ್ರೆ ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇದು ವಾಲ್ ಹ್ಯಾಂಗ್. ಈ ವಾಲ್ ಹ್ಯಾಂಗ್ ನಲ್ಲಿ ಕೀ ಬಂಚ್ ಇಡ್ಲಿಕ್ಕೆ ಅಥವಾ ಲೆಟರ್ ಇಡ್ಲಿಕ್ಕೆ ಅಥವಾ ಬಂದ ತಕ್ಷಣ ಫೋನ್ ಅನ್ನ ಟೇಬಲ್ ಮೇಲೆ ಅಲ್ಲೆಲ್ಲೋ ಹುಡುಕ್ಬೇಕಾಗತ್ತೆ. ಇಲ್ಲಿ ಬಂದ ತಕ್ಷಣ ಇಲ್ಲೇ ಇಟ್ಬಿಟ್ರೆ. ಎಸ್, ಇಂತ ಒಂದು ಕಾರ್ಯಗಳನ್ನು ಮಾಡುವ ನಡುವೆ ನಾವೊಂದು ಕೇಳಿದ್ವಿ, ನಿಮ್ಮ ಏಜ್ ಎಷ್ಟು, ಇಷ್ಟು ಆಕ್ಟಿವ್ ಆಗಿರ್ಲಿಕ್ಕೆ ಏನು ಕಾರಣ ಅಂತ ಕೇಳಿದಾಗ, ಏನು ಇರ್ಬೋದು ನಿಮ್ಮ ಏಜ್ ಅಂತ ಕೇಳ್ತೀರಾ ಅಂದಾಗ, ನಾಡಿಗೆ 68 ರನ್ನಿಂಗ್. ಹಾಗೆ ನನ್ಗೆ ಡಾಕ್ಟರ್ ಹೇಳಿದ್ದಾರೆ, ನೀವು ಪೆಡ್ಲೆಲ್ಲ ಮಾಡಬಾರ್ದು ಅಂತ ಹೇಳಿ. ಆದ್ರೆ ನನ್ಗೆ ಪೆಡ್ಲ್ ಮಾಡ್ಲಿಕ್ಕೆ ಮೊದಲು ತುಂಬಾ ಮೈಕೈ ನೋವೆಲ್ಲ ಇತ್ತು. ಆದ್ಮೇಲೆ ಇದು ಎಲ್ಲ ಮಾಡಿದ್ರೆ ಆಗ್ಲಿಕ್ಕಿಲ್ಲ ಹೇಳಿ, ನನ್ಗೆ ಪೀಸ್ ಆಫ್ ಮೈಂಡ್ ಬೇಕು ಅಂತ ಹೇಳಿ ಈ ನನ್ನ ಬಟ್ಟೆಗಳನ್ನೆಲ್ಲ ನಾನು ಮೊದಲು ಮಾಡ್ತಿದ್ದೆ. ಈಗ ಯಾಕೆ ಈ ಬಿಟ್ಟದ್ದು ಅಂತ ಹೇಳಿ ಆದ್ಮೇಲೆ ಪುನಃ ನಾನೀಗ ಮಾಡಿ. ಈಗ ನಿಮಗೆ ಮೈಕೈ ನೋವು? ಎಸ್, ಅದಕ್ಕೆ ಕೇಳಿದೆ. ಈಗ ಮೊದಲು ಪ್ರಾಬ್ಲಮ್ ಇತ್ತು, ಯಾಕೆಂದ್ರೆ ಮಾನಸಿಕವಾಗಿ ಏನೋ ಪ್ರಾಬ್ಲಮ್ ಇದ್ರೆ ಸ್ನೇಹಿತರೆ, ಅದು ದೈಹಿಕವಾಗಿ ಕನ್ವರ್ಟ್ ಆಗತ್ತೆ ಖಂಡಿತ. ಅದು ಈಗ ಅವರು ಮಾನಸಿಕವಾಗಿ ಎಷ್ಟು ರೆಡಿ ಆಗಿದ್ದಾರೆ, ದೈಹಿಕದ ಪ್ರಾಬ್ಲಮ್ ಏನೂ ಇಲ್ಲ. ಇಲ್ಲ ಈಗ 68 ಅಲ್ಲ, 68 ಅಲ್ಲಿ ಅವರು
ಇಷ್ಟು ಆಕ್ಟಿವ್ ಆಗಿದ್ದಾರೆ ಅಂತ ಹೇಳಿದ್ರೆ ನಮಗೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನನ್ಗೆ ನನ್ಗೆ ಹೀಗೆ ಕೆಲವರು ಡೆಮೋ ಕೊಡ್ಲಿಕ್ಕೆ ಹೇಳಿದ್ದಾರೆ ಇದರ ಬಗ್ಗೆ. ನಾನು ಡೆಮೋ ಹೇಳುದು ಮನಿ ಮೇಕಿಂಗ್ ಓಕೆ. ಆದ್ರೆ ಅದಕ್ಕೆ ಇಂಪಾರ್ಟೆನ್ಸ್ ಅಲ್ಲ. ಮೊದಲು ನಮ್ಮ ಇದನ್ನು ಯೂಸ್ ಹೇಗೆ ಮಾಡುದು, ಯಾರಿಗಾದ್ರೂ ಯಾವ ರೀತಿಯಲ್ಲಿ ಅವರಿಗೆ ಕೆಲವರಿಗೆ ಐಡಿಯಾ ಇರುವುದಿಲ್ಲ. ಅದಕ್ಕೆ ಅವರಿಗೆ ಐಡಿಯಾ ಕೊಡುದು. ನೀವು ಸ್ಟಿಚಿಂಗ್ ಗೊತ್ತಿದ್ರೆ ನೀವು ಹೀಗೆ ಮಾಡಿ. ಯಾರಾದ್ರೂ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಅವರಿಗೆ ನೀವು ಬರೇ ಬ್ಲೌಸ್ ಪೀಸ್ ಕೊಡೋ ಬದಲು ಹೀಗೆ ಮಾಡಿ ಕೊಟ್ರೆ ಅವರಿಗೂ ಸಂತೋಷ, ನಿಮ್ಗೂ ಕೊಟ್ಟ ಒಂದು ಇದು. ಆ, ಹೌದು, ಬ್ಲೌಸ್ ಪೀಸ್ ಅದು ಇದು ಪಾತ್ರೆನೋ ಏನೋ ಕೊಡೋ ಬದಲು ಇಂಥದನ್ನು ಕೊಟ್ರೆ ಅವರಿಗೆ ಯುಟಿಲೈಸ್ ಆಗುತ್ತೆ, ಯೂಸ್ ಆಗುತ್ತೆ. ಮತ್ತೊಂದು ಪ್ರಶ್ನೆ, ನೀವು ಯಾರಿಗಾದ್ರೂ ಬಂದ್ರೆ ಹೇಳ್ಕೊಡ್ತೀರಾ ಇದನ್ನ? ನಾನು ಬಂದ್ರೆ ಹೇಳಿ ಕೊಡ್ತೇನೆ. ಆದ್ರೆ ನಂಗೆ ಹೇಳಿ ಕೊಡುವಷ್ಟು ಹೇಳಿ ಕೊಡ್ಬೋದು. ಅದು ಎಷ್ಟು ಟೈಮ್ ನಾನಂದ್ರೆ ಆಕ್ಚುಲಿ ಡೆಮೋದಲ್ಲಿ ಹೇಳ್ತೇನೆ. ನಾನು ಪೇಪರ್ ಕಟ್ಟಿಂಗ್ ಇದ್ ಮಾಡಿ ನನ್ಗೆ ಒಂದೆರಡು ಇದ್ರಲ್ಲಿ ನಮ್ಮ ಮಹಿಳಾ ಇದ್ರಲ್ಲಿ ನೀವು ಇದು ಕೊಡ್ಬೇಕು ಅಂತ ಹೇಳುವಾಗ ನಾ ಪೇಪರ್ ಕಟ್ಟಿಂಗ್ ಮಾಡಿ ನೋಡಿ ನೀವು ಹೀಗೆ ಮಾಡಿ. ಇದ್ರಲ್ಲಿ ಹೇಳಿ ಕೊಡುವಂತದ್ದು ಏನಿಲ್ಲ. ಇದೆಲ್ಲ ನೋಡಿದ್ರೆ ನೋಡಿ ಮಾಡುವಂತದ್ದು. ನಾನು ಮಾಡಿದ್ದು ನೋಡಿಯೇ ಮಾಡಿದ್ದು. ನಾನು ನೋಡಿಯೇ ಮಾಡಿದ್ದು. ಎಸ್, ದೊಡ್ಡ ದೊಡ್ಡ ಫಂಕ್ಷನ್ ಅಥವಾ ಯಾವ್ದಾದ್ರು ಮಹಿಳಾ ಸಭಾ ಆತರ ಒಂದಿದ್ರೆ ಒಂದು ಡೆಮೋ ಕೊಡ್ಲಿಕ್ಕೆ ನೀವು ಹೋಗ್ತೀರಿ. ಹೌದು, ಈ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಡೆಮೋ ಕೊಡ್ಲಿಕ್ಕೆ ಹೋಗ್ತಾರೆ, ಇಂಡಿವಿಜುವಲ್ ಕ್ಲಾಸ್ ಅಲ್ಲ. ಹಾಗಾಗಿ ಅವರಿಗೆ ಹಲವಾರು ಸನ್ಮಾನಗಳು ಕೂಡ ಲಭಿಸಿವೆ. ಒಂದೊಂದು ಪರ್ಸ್ ಒಂದು ಇದು ಮಾಡ್ಲಿಕ್ಕೆ ನಿಮಗೆ ಎಷ್ಟು ಟೈಮ್ ಬೇಕಾಗ್ಬೋದು? ಕಟ್ ಮಾಡ್ಲಿಕ್ಕೆ ಸ್ವಲ್ಪ ಬೇಕಾಗ್ತದೆ. ಅಂದ್ರೆ ಅದು ವೇಸ್ಟ್ ಆಗದ ಹಾಗೆ ಎಲ್ಲ ಮಾಡುದು. ಕಟ್ ಎಲ್ಲ ಮಾಡಿಟ್ರೆ ನಂಗೆ ಒಂದು ಪೌಚಿಗೆ ಒಂದು ನಿಮ್ಗೆ ಅರ್ಧ ಗಂಟೆ ಒಳಗೆ ಮಾಡ್ಲಿಕ್ಕೆ ಆಗ್ತದೆ. ಅರ್ಧ ಗಂಟೆ ಒಳಗೆ. ಮತ್ತೆ ಇದಕ್ಕೆಲ್ಲ ಎಲ್ಲ ರೆಡಿ ಮಾಡಿಬಿಡ್ಬೇಕು. ಜಿಪ್ ಇನ್ನೊಂದು ಎಲ್ಲ ಇದ್ ಮಾಡಿದ್ರೆ ಅದಕ್ಕೇನು ಅಷ್ಟು ಟೈಮ್ ಬೇಕಾಗುದಿಲ್ಲ. ಅಂದ್ರೆ ನಾನು ಮಾಡಿ ತುಂಬಾ ನನ್ಗೆ ಅದ್ರಲ್ಲಿ ಐಡಿಯಾ ಉಂಟಲ್ಲ, ಪ್ರಾಕ್ಟೀಸ್ ಆದ ಕಾರಣ ಅದು ನಿಮ್ಗೆ ಇದಾಗ್ತದೆ ಅಷ್ಟು. ಅರ್ಧ ಗಂಟೆಯಲ್ಲಿ ಆಗ್ತದೆ. ಸೊ ಸುಮಾರು ಒಂದಿಷ್ಟು ಕಟ್ ಮಾಡ್ಕೊಂಡು ನೀವು ಒಂದು ಮಷೀನ್ ಅಲ್ಲಿ ಸ್ಟಿಚ್ ಮಾಡ್ಲಿಕ್ಕೆ ಕೂತ್ಕೊಂಡಾಗ ಒಂದು 8-10 ಪರ್ಸ್ ಕಂಟಿನ್ಯೂ ಮಾಡ್ತೀರಿ. ನನ್ಗೆ Yes. actually ಮೇನ್ ಕಟ್ಟಿಂಗಿಗೆ ಸ್ವಲ್ಪ ಟೈಮ್ ಬೇಕಾಗ್ಬೋದು ನಿಮ್ಗೆ ಅಲ್ವಾ? ಕಟ್ಟಿಂಗೇ ಬೇಕು. ಮತ್ತೆ ಆಕ್ಚುಲಿ ಎಂತ ಹೇಳಿದ್ರೆ ನಾವು ಹೀಗೆ ಇದ್ ಮಾಡಿದಾಗ ನನ್ಗೆ ಕೆಲವು ಪೌಚಿಗೆ ನಂಗೆ ನೀವು 100 ಮಾಡಿಕೊಡಿ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ. ನಂಗೆ ಅದಕ್ಕೆ ನೀವು ಒಂದು ಸ್ವಲ್ಪ ಟೈಮ್ ಬೇಕು. ನಂಗೆ ಒಮ್ಮೆಲೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. 100 ಅಂತ ಹೇಳಿದ್ರೆ ಅದಕ್ಕೆ ನಂಗೆ ಹಾಗೆ ಕೊಟ್ಟಿದ್ದಾರೆ ಅವರಿಗೆ, ಅಂದ್ರೆ ಫಂಕ್ಷನಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ. ಈ ಪೂಜೆ ಇದ್ರಲ್ಲೆಲ್ಲ ಎಲ್ಲರೂ ಮಹಿಳೆಯರಿಗೆಲ್ಲ ಕೊಡ್ಲಿಕ್ಕೆ ನಂಗೆ ನೀವು ಒಂದು ಮಾಡಿಕೊಡಿ ಅಂತ ಹೇಳಿ ಹಾಗೆ ಒಂದು 2-3 ಪಾರ್ಟಿಗೆ ನಾನು ಹಾಗೆ ಮಾಡಿಕೊಡ್ತೇನೆ. ಒಬ್ರಿಗೆ ಒಂದು 50, ಮತ್ತೊಬ್ರಿಗೆ ಒಂದು 100, ಮತ್ತೆ ಹಾಗೆ ಹೆಚ್ಚಾಗಿ ಅದೇ ಇಂಥದ್ದು ಯೂಸ್. ಮತ್ತೆ ನಮ್ಮ ಫ್ರೆಂಡ್ಸಿಗೆಲ್ಲ ಇದು ಮಾಡುವಾಗ ಫ್ರೆಂಡ್ಸಿಗೆ ಗಿಫ್ಟ್ ಕೊಡ್ಲಿಕ್ಕೆ ಅಥವಾ ಪೂಜೆ ಸಮಯದಲ್ಲಿರ್ಬೋದು ಅಥವಾ ಮದುವೆ ಸಮಯದಲ್ಲಿರ್ಬೋದು, ಮುಂಜಿ ಯಾವುದೇ ಒಂದು ಫಂಕ್ಷನ್ ಆಗ್ಲಿ ಈ ತರ ಒಂದು ಪರ್ಸ್ ಇದನ್ನ ಕೊಟ್ರೆ ಅವರಿಗೆ ನೆನಪಲ್ಲೂ ಉಳಿತದೆ, ಮತ್ತೆ ಒಂದು ಯೂಸ್ ಕೂಡ ಆಗ್ತದೆ ಅಂತ ನಾನು ಪುನಃ. ಅಂಡ್ ಹೈಯೆಸ್ಟ್ ಸೇಲ್ ಆಗೋದು ಅವ್ರು ಹೇಳೋದ್ ಪ್ರಕಾರ ನವರಾತ್ರಿ ಟೈಮಲ್ಲಿ, 9 ದಿನದ ನವರಾತ್ರಿ ಟೈಮಲ್ಲಿ ಬರೋರಿಗೆ ಅರ್ಶಿನ ಕುಂಕುಮ ಹಚ್ಚಿ ಕೊಡುವಾಗ ಇಂಥದ್ದೊಂದು ತುಂಬಾ ಯೂಸ್ ಆಗ್ತದೆ, ಮತ್ತೆ ತಗೊಂಡವರಿಗೂ ಕೂಡ ಯೂಸ್ ಆಗ್ತದೆ. ಈ ಒಂದು ವಯಸ್ಸಲ್ಲಿ ಕೂಡ ಇಷ್ಟು ಆಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ ಹೇಳಿದ್ರೆ ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನಿಮ್ಗೆ ನಿಮ್ಮ ನಂಬರ್ ಅನ್ನ ನಾವು ಇಲ್ಲಿ ಹಾಕ್ಬೋದಲ್ಲ? ಎಸ್, ನಿಮ್ಗೆ ಏನಾದ್ರು ಹೋಲ್ಸೇಲ್ ಅಥವಾ ತುಂಬಾ ಬೇಕಾಗಿದ್ರೆ, ಒಂದು ಫಂಕ್ಷನ್ ಗೆ ಬೇಕಾಗಿದ್ರೆ ಲಾಟ್ ಗಟ್ಲೆ ಅವರು ಮಾಡಿ ಕೊಡ್ತಾರೆ. ಫ್ರೆಂಡ್ಸ್, ಇದು ಮಂಗಳೂರಿಂದ. ನಿಮಗೆ ಏನಾದ್ರೂ ಬೇಕಾದ್ರೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇವರ ನಂಬರ್ ಅನ್ನ ಹಾಕ್ತೀನಿ. ಸ್ಕ್ರೀನ್ ಅಲ್ಲಿ ಕೂಡ ಈ ನಂಬರ್ ಬರುತ್ತೆ. ಸೊ ಕಾಂಟ್ಯಾಕ್ಟ್ ನೀವು ಅವರನ್ನ ಮಾಡಬಹುದು. ಎಸ್ ಫ್ರೆಂಡ್ಸ್, ಫೈನಲಿ ಹೇಳೋದಿದ್ರೆ ಈ ಒಂದು ಏಜ್ ಅಲ್ಲಿ ಈ ಇಂತ ಒಂದು ಕಾರ್ಯ ಮಾಡ್ಲಿಕ್ಕೆ ನಿಮ್ ದೇವರು ನಿಮಗೆ ಇನ್ನಷ್ಟು ಆ ಶಕ್ತಿಯನ್ನ ಕೊಡಲಿ, ಎನರ್ಜಿ ಸಿಗಲಿ ಅನ್ನೋದು ನಮ್ಮ ಹಾರೈಕೆ. ಜೊತೆಗೆ ಆ ಭಗವಂತನ ಕೃಪೆ ನಿಮ್ಮ ಮೇಲೆ ಇರಲಿ, ಮಾಡುವ ಬಿಸ್ನೆಸ್ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ. ಧನ್ಯವಾದಗಳು. ಆದ್ರೆ ನೀವು ಬಂದು ಇದಕ್ಕೆ ನನ್ಗೆ ಒಂದು ಇನ್ನಷ್ಟು ಪ್ರೇರಣೆ ಕೊಟ್ಟಾಗೆ ಆಯ್ತು. ನೀವು ಬಂದು ಇಲ್ಲಿ ನನ್ಗೆ ನೀವು ಒಂದು ಇದು ಮಾಡಿದ ಹಾಗೆ ಆಯ್ತಲ್ಲ, ಎಂತದು ಒಂದು ಪ್ರಚಾರ ಮಾಡಿದಾಗೆ ಆಯ್ತು. ಅದಕ್ಕೆ ನಿಮ್ಗೆ ನಾನು ಮೊದಲು ಕೃತಜ್ಞತೆಯನ್ನ ಹೇಳ್ಬೇಕು. ಥ್ಯಾಂಕ್ ಯು. ನಮ್ಮ ಅನುಸೂಯ ಅಕ್ಕನವ್ರು ಹೇಳ್ತಾ ಇದ್ದಾರೆ, ಅವ್ರಿಗೆ ಇನ್ನೂ ಕೂಡ ಆ ಒಂದು ಶಕ್ತಿ ದೇವ್ರು ಕೊಡ್ಲಿ ಅಂತ ನಾನು ಭಗವಂತನಲ್ಲಿ ಬೇಡ್ತಾ. ಖಂಡಿತ ಉತ್ಸಾಹ ಇರ್ಬೇಕು. ವಯಸ್ಸಾಯ್ತು ಅಂತ ಕೂತ್ಕೊಳ್ಬಾರದು ಅಂತ ನಾನು. ನೀವೇನ್ ಹೇಳ್ತೀರಿ ವಯಸ್ಸಾದವರಿಗೆ? ಇಲ್ಲ, ವಯಸ್ಸಾದವ್ರಿಗೆ ಏನಂತ ಹೇಳಿದ್ರೆ ಎಲ್ಲರೂ ಸುಮ್ಮನೆ ಇದ್ ಮಾಡಿಕೊಂಡು ಹಾರ್ಟೆ ಹೊಡೆಯುದು, ಮತ್ತೆ ಎಲ್ಲರದ್ದು ಕಮೆಂಟ್ಸ್, ಆ ಕಮೆಂಟ್ಸ್ ನಮ್ಮ ಇದನ್ನೇ ಹೆಲ್ತ್ ಹಾಳು ಮಾಡ್ತದೆ. ಅದಕ್ಕೋಸ್ಕರ ಹೀಗೆ ಮಾಡಿದ್ರೆ ನಮ್ಗೂ ಸಹ ಒಂದು ಏನಾದ್ರೂ 4 ಕಾಸು ಆಗ್ತದೆ, ಒಂದು ಸ್ವಲ್ಪ ಅರ್ನಿಂಗು ಆಗ್ತದೆ, ಮತ್ತೆ ತುಂಬಾ ಟೈಮ್ ಪಾಸ್. ಒಂದು ಮೈಂಡ್ ನಮ್ಗೆ ಎಂಗೇಜ್ ಇರ್ತದೆ, ಬೇರೆ ಯಾವ್ದು ವಿಷಯಗಳಲ್ಲಿ ಹೋಗೋದಿಲ್ಲ. ಮೇನ್ ಆಗಿ
ಹೌದು. ವಯಸ್ಸಾಗಿದೆ ಅಂತ ಒಂದು ಕಡೆ ಮೂಲೆಯಲ್ಲಿ ಕುತ್ಕೊಳ್ಳೋದಿಲ್ಲ, ನನಗೆ ಆಗೋದಿಲ್ಲ, ಆ ನೋವು, ಈ ನೋವು ಅನ್ನೋದಕ್ಕಿಂತ ನಿಮಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ, ಯಾವ ವಿಷಯದಲ್ಲಿ ಇಂಟ್ರೆಸ್ಟ್ ಇದೆಯೋ ಅದ್ರಲ್ಲಿ ಇನ್ವಾಲ್ವ್ ಆದ್ರೆ ಇನ್ನೂ ಮೀನ್ಸ್ ಟಿಲ್ ಎಂಡ್ ಆಫ್ ದ ಲೈಫ್ ನೀವು ಹ್ಯಾಪಿ ಆಗಿ ಇರ್ಬೋದು, ಹೆಲ್ದಿ ಆಗಿರ್ಬೋದು ಅನ್ನೋದು ನನ್ನ ಈ ಮಾತು. ಏನ್ ಇನ್ನು ಹೇಳ್ತೀರಾ? ಒಂದು ಏನ್ ಹೇಳ್ತೇನೆ ಹೇಳಿದ್ರೆ, ಯಾರಿಗಾದ್ರೂ ಸ್ಟಿಚಿಂಗ್ ಗೊತ್ತಿದ್ರೆ ಅದು ಅವರು ಕೂಡ ಹೀಗೆ ಯೂಸ್ ಮಾಡ್ಬೋದು. ಸ್ಟಿಚಿಂಗ್ ಗೊತ್ತಿದ್ರೆ ಅದಕ್ಕೇನು ತುಂಬಾ ಇದು ಬೇಕಂತ ಇಲ್ಲ. ಒಂದು ಸ್ಟಿಚ್ ಪೆಡ್ಲ್ ಎಸ್, ಒಂದಿಷ್ಟು ಸ್ಟಿಚ್ ಮಾಡೋದು ಗೊತ್ತಿದ್ರೆ ಅಥವಾ ಪೆಡಲ್ ಮಾಡೋದು ಗೊತ್ತಿದ್ರೆ, ಹೊಲಿಗೆ machine ಅಲ್ಲಿ ಕೂತಿದ್ದ ಅನುಭವ ಇದ್ರೆ ನೀವು ಕೂಡ ಇಂಥ ಪರ್ಸ್ಗಳನ್ನ, ಬ್ಯಾಗ್ಗಳನ್ನ ಅಥವಾ ಇನ್ಯಾವುದೇ ನೋಡಿ, ಡೋರ್ ಮ್ಯಾಟ್ ಇರ್ಬೋದು, ವಾಲ್ ಹ್ಯಾಂಗ್ ಇರ್ಬೋದು, ಎಷ್ಟೊಂದು ಐಟಮ್ ಎಲ್ಲ ಮಾಡಿದಾರಲ್ಲ, ಅದನ್ನೆಲ್ಲ ಮಾಡ್ಬೋದು ಅನ್ನೋದು ಅವರ ಅಭಿಪ್ರಾಯ, ಅನಿಸಿಕೆ. ಎಸ್, ನಾವು ಅಲ್ಲಿಂದ ಹೊರಡುವಾಗ ನನಗೆ ಕೂಡ ಅರ್ಶಿನ ಕುಂಕುಮದ ಜೊತೆಗೆ ಒಂದು ಪರ್ಸ್, ಡೋರ್ ಮ್ಯಾಟ್ ಎಲ್ಲವನ್ನ ಕೊಟ್ರಿ. ಥ್ಯಾಂಕ್ ಯು ಅನಸೂಯ ಅಕ್ಕ. ನಿಮಗೆ ಈ ಬಿಸ್ನೆಸ್ ಇಂದ ಇನ್ನಷ್ಟು ಲಾಭ ಗಳಿಸಲಿ, ಹಾಗೆ ಸಕ್ಸಸ್ ಆಗಿ ಅನ್ನೋದು ನನ್ನ ಮನದಾಳದ ಮಾತು. ಹಾಗೆ ಇದನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಿ ಅವರಿಗೆ ಕೂಡ ಒಂದು ವಿಶ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಿಮ್ಗೆ ಏನಾದ್ರೂ ಬೇಕಾದ್ರೆ ಮಂಗಳೂರಿನಲ್ಲೇ ಇದ್ದರೆ ನೀವು ಇವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ? ಸೊ ಯಾವುದೇ ಬಗ್ಗೆ ಮಾಹಿತಿ ಕೂಡ ಕೇಳ್ಬೋದು ಅಂತ ನಾನು ಈ ಮೂಲಕ ತಿಳಿಸಿಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಈ ನಿಜ, ಈ ಒಂದು ಏಜ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತಿದ್ರೆ ಅಥವಾ ಜೀವನ ಖುಷಿಯಾಗಿ ಆಗ್ಬೇಕು ಅಂತಿದ್ರೆ ನೀವು ಏನಾದ್ರೂ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿ ಅನ್ನೋದು ನನ್ನ ಅಭಿಪ್ರಾಯ. ನೀವೇನ್ ಹೇಳ್ತೀರಾ ಫ್ರೆಂಡ್ಸ್? ಕಮೆಂಟ್ ಮಾಡಿ. ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೊಬ್ಬರಿಗೆ ಯೂಸ್ ಆಗ್ಲಿ. ಹಾಗೆ ನನ್ನ ಈ ಚಾನಲ್ ಅನ್ನ ಸಪೋರ್ಟ್ ಮಾಡ್ತಿರಲ್ಲ, ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದ.